ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಹನುಮ ಮಾಲೆಯನ್ನು ಧರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಂಜನಾದ್ರಿ ಬೆಟ್ಟವನ್ನ ಅಯೋಧ್ಯೆ ಮಾದರಿಯಾಗಿ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತೇಳಿ ಪಣ ತೊಟ್ಟಿದ್ದಾರೆ. ಕೆಆರ್ಪಿ ಪಕ್ಷದಿಂದಲೂ ಕೂಡ ಒಂದು ಯೋಜನೆಯನ್ನ ಸಿದ್ಧಪಡಿಸಿಕೊಳ್ಳಲಾಗಿದೆ. ಅಯೋಧ್ಯೆ ಮಾದರಿಯಲ್ಲಿ ಅಂಜನಾದ್ರಿ ಬೆಟ್ಟವನ್ನ ಅಭಿವೃದ್ಧಿ ಮಾಡೋದಾಗಿ ಒಂದು ಯೋಜನೆಯನ್ನ ರೂಪುಗೊಂಡಿದ್ದು, ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಒಂದು ವಿಚಾರ ಕೇಳಿ ಬಂದಿರುವಂಥದ್ದು, ಕ್ರೆಡಿಟ್ ವಾರ್ಗೆ ಅವಕಾಶವಿಲ್ಲ ಅಂತ ಹೇಳಿ ಒಂದಷ್ಟು ಸಂದೇಶಗಳು ರವಾನೆ ಆಗ್ತಾ ಇದೆ. ಕ್ರೆಡಿಟ್ ವಾರ್ಗೆ ಇಲ್ಲಿ ಅವಕಾಶವಿಲ್ಲ ಅಂತ ಹೇಳಿ ಸಂದೇಶಗಳು ರವಾನೆ ಆಗ್ತಾ ಇದೆ. ಹಾಗಾದ್ರೆ ಅಂಜನಾದ್ರಿ ಬೆಟ್ಟದ ವಿಚಾರದಲ್ಲಿ ಕೂಡ ಕ್ರೆಡಿಟ್ ವಾರ್ ಶುರುವಾಗಿದೆಯಾ ಅನ್ನುವ ಪ್ರಶ್ನೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಭೀಮಾಶಂಕರ್ ಪಾಟೀಲ್ ಅವರು ಆ ಒಂದು ವಿಚಾರವನ್ನು ಹಂಚಿಕೊಂಡಿದ್ರು. ಎಲ್ಲ ಕಡೆಯೂ ಕೂಡ ಇದು ಶಾಂತಿ ಧರ್ಮ ನೆಲೆಸಿರುವಂತಹ ಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ಕ್ರೆಡಿಟ್ ವಾರ್ ಗಿಟ್ಟಿಸ್ಕೊಳ್ಳೋಕೆ ಹೋಗಬೇಡಿ, ಇಲ್ಲಿ ಅದಕ್ಕೆ ಅವಕಾಶ ಇರೋದಿಲ್ಲ. ನಮ್ಮ ಪಕ್ಷದ ಒಂದು ತೀರ್ಮಾನ, ನಾವು ಅಂಜನಾದ್ರಿ ಬೆಟ್ಟವನ್ನು ಅಯೋಧ್ಯ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸ್ತೀವಿ, ನಮಗೆ ಸಪೋರ್ಟ್ ಮಾಡಿ, ಅಭಿವೃದ್ಧಿ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತೇಳಿ ಒಂದು ಪೋಸ್ಟರನ್ನು ಭೀಮಾಶಂಕರ್ ಪಾಟೀಲ್ ಅವರು ಹಾಕಿದ್ದಾರೆ. ಮೊನ್ನೆ ಅಷ್ಟೇ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ತೆರಳಿ ಅಲ್ಲಿ ಭೇಟಿ ಕೊಟ್ಟು ಬಂದಿದ್ರು. ಇದರ ಬೆನ್ನಲ್ಲೇ ಈಗ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಕಾಂಗ್ರೆಸ್ನವರು ಕ್ರೆಡಿಟ್ ಅನ್ನು ಪಡೆಯೋದಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕವಾಗುವಂತೆ ಭೀಮಾಶಂಕರ್ ಪಾಟೀಲ್ ಕೆಆರ್ಪಿ ಪಕ್ಷದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಅವರು ಪೋಸ್ಟನ್ನು ಹಾಕಿರುವಂಥದ್ದು. ಇಲ್ಲಿ ಅಭಿವೃದ್ಧಿ ಮಾತ್ರ ಮಾತಾಗಬೇಕು, ಕ್ರೆಡಿಟ್ ಬಗ್ಗೆ ಬೇಡ, ರಾಜಕೀಯ ಮಾಡೋದು ಬೇಡ, ರಾಜ್ಯ ಸರ್ಕಾರ ನಮಗೆ ಸಪೋರ್ಟ್ ಮಾಡಲಿ, ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಪಕ್ಷ ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಪೋಸ್ಟನ್ನು ಹಾಕಿದರು. ಈಗ ಖುದ್ದು ಭೀಮಾಶಂಕರ್ ಪಾಟೀಲ್ ಅವರ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭೀಮಾಶಂಕರ್ ಪಾಟೀಲ್ ಅವರೇ ನಮಸ್ಕಾರ, ನಾಗೇಂದ್ರ ಬಾಬು ಮಾತಾಡ್ತೀನಿ. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಈಗ ಏನಿದು ಕ್ರೆಡಿಟ್ ವಾರ್ ಅನ್ನೋ ವಿಚಾರ ಇಲ್ಲಿ ಮೆಲ್ಕ್ ಆಗ್ತಾ ಇದೆಯಲ್ಲ, ಅಯೋಧ್ಯೆ ಮಾದರಿಯಲ್ಲಿ ನೀವು ಅಭಿವೃದ್ಧಿ ಮಾಡೋದಕ್ಕೆ ಕೊಟ್ಟಿದ್ದೀರಿ, ಆದರೆ ಈಗ ಕ್ರೆಡಿಟ್ ವಾರ್ ಅನ್ನೋ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂಥ ಅದು ಅಂಜನಾದ್ರಿ ಬೆಟ್ಟದ ವಿಚಾರದಲ್ಲಿ ಕೂಡ. ಈಗ ನಾವು ಎಲ್ಲೂ ಕ್ರೆಡಿಟ್ ವಾರ್ ಅಂತೇಳಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ನಾವಾಗ್ಲಿ, ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದಂತ ಜನಾರ್ದನ್ ರೆಡ್ಡಿ ಅವರು ಎಲ್ಲೂ ನಾವು ಅದನ್ನ ಮಾತಾಡಿಲ್ಲ. ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು ಅಂಜನಾದ್ರಿ ವಿಚಾರವನ್ನ ಇಟ್ಕೊಂಡು ನಾವು ಅಭಿವೃದ್ಧಿ ಪಡಿಸಿದ್ದೀವಿ, ನಾವು ಹಣ ಬಿಡುಗಡೆ ಮಾಡಿದ್ದೀವಿ, ಇದು ನಮ್ಮ ಹಣದಲ್ಲೇ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ಏನು ಅವ್ರ ಕ್ರೆಡಿಟ್ ವಾರ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಅದು ನಿಲ್ಲಿಸ್ಬೇಕು. ಯಾಕಂತಂದ್ರೆ ಅದು ಈ ಉತ್ತರದ ಅಯೋಧ್ಯೆಯ ನಂತರ ನಮ್ಮ ದಕ್ಷಿಣ ಭಾರತದ ಒಂದು ದೊಡ್ಡ ಪವಿತ್ರ ಶ್ರದ್ಧಾ ಕೇಂದ್ರ ಅಂಜನಾದ್ರಿ ಬೆಟ್ಟ. ಇವತ್ತು ಕರ್ನಾಟಕವನ್ನ ಹನುಮನ್ ಉದಿಸಿದ ನಾಡು ಅಂತ ಕರೀತಾರೆ. ಹನುಮಂತ ಹುಟ್ಟಿದಂತ ಪುಣ್ಯ ಭೂಮಿ ನಮ್ಮ ಕರ್ನಾಟಕ ಅಂತ ಹೇಳಿ. ಆ ಪುಣ್ಯ ಭೂಮಿ ಅಂಜನಾದ್ರಿ ಇವತ್ತಿರುವಂತದ್ದು ನಮ್ಮ ಜನಪ್ರಿಯ ಶಾಸಕರಾದಂತ ಗಾಲಿ ಜನಾರ್ದನ್ ರೆಡ್ಡಿ ಅವರ ಏನು ಸ್ಪರ್ಧೆ ಮಾಡಿರುವಂತ ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದು ಬರುತ್ತೆ. ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಅಂಜನಾದ್ರಿ ಪರ್ವತದ ಅಭಿವೃದ್ಧಿ ವಿಚಾರವಾಗಿ ಒಂದು ನೀಲನಕ್ಷೆಯನ್ನ ತಯಾರು ಮಾಡಿದ್ದಾರೆ. ನೀಲನಕ್ಷೆಯ ಆಧಾರದಲ್ಲಿ ಅವರು ಹಲವಾರು ಸಂದರ್ಭದಲ್ಲಿ ಅಂಜನಾದ್ರಿಯನ್ನ ನಾನು ಅಭಿವೃದ್ಧಿ ಮಾಡ್ತೀನಿ, ಸರ್ಕಾರ ಸಹಕಾರ ಕೊಡಬೇಕು ಅಂತ ಹೇಳಿ ಮೊನ್ನೆ ಸದನದಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರದ ಸರ್ಕಾರಕ್ಕೂ ಸಹ ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡಕ್ಕೂ ಅಂಜನಾದ್ರಿ ವೋಟ್ ಬ್ಯಾಂಕ್ ಆಗಿದೆ ವಿನಃ, ಅಂಜನಾದ್ರಿ ಹೆಸರು ವೋಟ್ ಬ್ಯಾಂಕ್ ಆಗಿದೆ ವಿನಃ ಅಂಜನಾದ್ರಿಯನ್ನ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಬಹುತೇಕ ನನಗೆ ಅವರಿಬ್ಬರ ಹತ್ರ ಕಂಡಿಲ್ಲ. ಹಂಗಾಗಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ನಾವು ಏನ್ ತೀರ್ಮಾನ ತಗೊಂಡಿದ್ದೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಒಂದ್ ವೇಳೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದೆ ಹೋದ್ರೆ ಅಂಜನಾದ್ರಿಯನ್ನ ನಾವು ಈ ಭಾಗದ ಕರ್ನಾಟಕದ ಕನ್ನಡಿಗರ ಸಹಕಾರದೊಂದಿಗೆ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ಯೋಚನೆಯನ್ನು ನಮ್ಮ ನಾಯಕರಾದಂತ ಜನಾರ್ದನ್ ರೆಡ್ಡಿ ಸಾಹೇಬರು ಮಾಡಿದ್ದಾರೆ. ಓಕೆ,
ಓಕೆ. ಅಂಜನಾದ್ರಿ ವಿಚಾರದಲ್ಲಿ ಕ್ರೆಡಿಟ್ ವಾರು KRPP ಅವರು ತಗೊಳ್ತಾ ಇಲ್ಲ. KRPPಗೂ ಕ್ರೆಡಿಟ್ ವಾರ್ಗೂ ಸಂಬಂಧ ಇಲ್ಲ. ಕ್ರೆಡಿಟ್ ವಾರ್ ಮಾಡ್ತಾ ಇರೋದೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅವರು. ನಾವೆಲ್ಲಾ ಸಂದರ್ಭದಲ್ಲೂ ನಮ್ಮ ನಾಯಕರಾದಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿರ್ತಾರೆ, ದ್ವೇಷ ಬಿಟ್ಟು ದೇಶ ಕಟ್ಟವ್ರು ನನ್ನ ಜೊತೆಗೆ ಬನ್ನಿ ಅಂತ ಹೇಳಿ. ಭೀಮಶಂಕರ್ ಪಾಟೀಲ್ ಅವರಿಗೆ ನಿಮ್ಮ ನೇರ ಆರೋಪ ಇದ್ದಿದ್ದು ಬಿಜೆಪಿ ಅವರು ಮತ್ತೆ ಕಾಂಗ್ರೆಸ್ ಅವರು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋಕೆ ಮುಂದಾಗ್ತಾರೆ, ಅದನ್ನ ಮಾಡೋದು ಬೇಡ ಅಂತ ಹೇಳಿ ನಿಮ್ಮ ಉದ್ದೇಶ. ದೇವರ ಹೆಸರಲ್ಲಿ ಕ್ರೆಡಿಟ್ ವಾರ್ ಅನ್ನ ಮಾಡುವಂತದ್ದು ಮುಟ್ಟಾಳತನದ ಕೆಲಸ ಯಾವ ಪಕ್ಷದವರು ಮಾಡಬಾರದು. ಧರ್ಮದ ಹೆಸರಲ್ಲೂ ಕ್ರೆಡಿಟ್ ವಾರ್ ಮಾಡ್ತೀನಿ ಅಂತೇಳಿ ಹೋಗುವಂತದ್ದು ಮೂರ್ಖತನ. ಧರ್ಮ ಮತ್ತು ದೇವರು ಇವು ಭಾವನಾತ್ಮಕವಾದಂತ ಸಂಬಂಧಗಳು. ಜನ ಮತ್ತೆ ತಮಗ್ ಬೇಕಾದಂತ ಧರ್ಮವನ್ನ ಆಚರಿಸ್ತಾರೆ, ತಮಗ್ ಬೇಕಾದಂತ ದೇವರನ್ನ ಪೂಜಿಸ್ತಾರೆ. ಅವರನ್ನ ನಾವು ಬಲವಂತವಾಗಿ ಹೀಗೆ ಮಾಡಿ ಹೀಗೆ ಹೋಗ್ಬೇಕು, ಇದು ಹೀಗೆ ಇರಬೇಕು ಅಂತೇಳಿ ಹೇಳುವಂತದ್ದು ಇದೆಯಲ್ಲ, ಅದು ಈ ಸಮಾಜದಲ್ಲಿ ನಡೆಯುವಂತ ಕೆಲಸ ಅಲ್ಲ. ಅದನ್ನ ನಾಗರಿಕ ಸಮಾಜ ಒಪ್ಕೊಳ್ಳುವಂತದ್ದಲ್ಲ. ಮೇಲಾಗಿ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಾವು ಬಸವಣ್ಣನ ಆದರ್ಶವನ್ನ ಇಟ್ಕೊಂಡು ಬಸವಣ್ಣನ ತತ್ವವನ್ನ ಇಟ್ಕೊಂಡು ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ನಮ್ಗೆ ಕ್ರೆಡಿಟ್ ವಾರ್ ನಡೆಸುವಂತವ್ರಾಗಿರ್ಬೋದು, ಅಂಜನಾದ್ರಿ ಹೆಸರಲ್ಲಿ ಧರ್ಮದ ದ್ವೇಷವನ್ನ ಬಿತ್ತಿ ರಾಜಕೀಯ ಬೇಳೆ ಬಯಸ್ಕೊಳ್ಳುವಂತವ್ರಾಗಿರ್ಬೋದು, ಎಲ್ಲರೂ ನಮಗೆ ಸಮಾನ ಶತ್ರುಗಳು. ನಮ್ಮ ನಾಯಕರು ದೈವ ಭಕ್ತರು, ನಮ್ಮ ನಾಯಕರು ದೇವ್ರ ವಿಚಾರದಲ್ಲಿ ಜಾತಿ ವಿಚಾರದಲ್ಲಿ ಅವ್ರು ಯಾವತ್ತಿಗೂ ಸಹ ಯಾರ ಮೇಲೆ ಬಲವಂತವಾಗಿ ಹೀಗೆ ಇರಬೇಕು ಅಂತ ಹೇಳಿದವರಲ್ಲ. ಅವ್ರು ಹಿಂದೆ ಪ್ರವಾಸೋದ್ಯಮ ಸಚಿವರಾಗಿದ್ದಂತ ಸಂದರ್ಭದಲ್ಲೂ ಸಹ ಅಂಜನಾದ್ರಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಂಜನಾದ್ರಿಗೆ ರೂಫ್ವೇ ಮಾಡುವಂತ ಕಲ್ಪನೆ ಆಗಿನ ಕಾಲಕ್ಕೆ ಅವ್ರು ಮಾಡಿದಂಥದ್ದು, ಹಂಪಿ ಅಭಿವೃದ್ಧಿ ವಿಚಾರವನ್ನ ಇಟ್ಕೊಂಡು. ಇವತ್ತಿನ ಬಹುತೇಕ ಈ ಎಳೆಯ ರಾಜಕಾರಣಿಗಳಿಗೆ ಅದು ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲೆಲ್ಲೋ ಏನೇನೋ ಮಾತಾಡುವಂತ ಕೆಲ ಎಳ ರಾಜಕಾರಣಿಗಳಿಗೆ ಜನಾರ್ದನ್ ರೆಡ್ಡಿ ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಅವ್ರು ಹಾಕೊಂಡಂತ ಯೋಜನೆಗಳ ಬಗ್ಗೆ ಒಂದು ಅಕ್ಷರವೂ ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಹಂಗಾಗಿ ಕ್ರೆಡಿಟ್ ವಾರ್ ಅನ್ನಂತದಿದೆಯಲ್ಲ, ಇದು ನಮ್ಗೆ ಸಂಬಂಧಿಸಿದ ಶಬ್ದ ಅಲ್ಲ, ಇದು ನಮ್ಗೆ ಸಂಬಂಧಿಸಿದ ವ್ಯಾಖ್ಯಾನ ಅಲ್ಲ, ಇದು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸಂಬಂಧಪಟ್ಟಿರುವಂತದ್ದು. ಮೊನ್ನೆ ನಿಮ್ಗೊಂದು ವಿಚಾರ ಹೇಳಕ್ ಬಯಸ್ತಾ ಇದ್ದೀನಿ. ನಮ್ಮ ನಾಯಕರು ಬರೆದಂತ ಒಂದು ಪತ್ರಕ್ಕೆ ಮಾನ್ಯ ಮುಜರಾಯಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು 50 ಲಕ್ಷವನ್ನ ಈ ಮಾಲಾಧಾರಿಗಳ ಭೀಮಾಶಂಕರ್ ಪಾಟೀಲ್ ಅವರೇ, ಅಲ್ಲ ನಿಮ್ಮ ಉದ್ದೇಶ ಒಳ್ಳೇದೇ ಆಗಿದೆ, ಆದ್ರೆ ಯಾರು ಕೂಡ ಈ ವಿಚಾರದಲ್ಲಿ ಕ್ರೆಡಿಟ್ಗೆ ತಗೊಳಕ್ ಮುಂದೆ ಹೋಗಬಾರ್ದು. ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತು